ನಾನಿರುವುದೇ ನಿನಗಾಗಿ. ನಮಸ್ಕಾರ ಎಲ್ಲ ಕನಕಪುರಕ್ಕೆ ನನ್ನ ನಮಸ್ಕಾರ. ಬಂಧುಗಳೇ, ಸುಮಾರು ನಿನ್ನೆಯಿಂದ ಒಂದು 50 ಜನ MLAಗಳು ಬಂದು ಹೋಗಿದ್ದಾರೆ. ಈ ಕನಕೋತ್ಸವನ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಅಂತ ನೋಡ್ಲಿಕ್ಕೆ ಬಂದೋಗಿದ್ದಾರೆ. ಇವತ್ತು ಶಿವಣ್ಣವರು ನಿಮ್ಮ ಅತಿಥಿ ಅಲ್ಲ, ನಿಮ್ಮ ಮನೆಯವರು. ಹಿಂದೆ ರಾಜ್ಕುಮಾರ್ ಅವರು, ಅವರ ತಂದೆಯವರು ನಮ್ಮ ಬೂದಿಕೆರೆಯಲ್ಲಿ ಒಂದು ದೊಡ್ಡ ನಾಟಕದ ಕಂಪನಿ ನಡೀತಾ ಇತ್ತು. ಆವತ್ತಿನ ಕಾಲದಲ್ಲೂ ಕೂಡ 50 ವರ್ಷಗಳಿಂದ 50-60 ವರ್ಷಗಳ ಹಿಂದೆ ಇಲ್ಲಿ ನಾಟಕವನ್ನ ಪ್ರದರ್ಶನ ಮಾಡಿ, ಚಿತ್ರಮಂದಿರ ಜೊತೆಯಲ್ಲಿ ನಾಟಕ ಕೂಡ ಪ್ರದರ್ಶನ ಮಾಡಿದಂತ ಇತಿಹಾಸ ನಮ್ಮ ಕನಕಪುರಕ್ಕಿದೆ. ಯಾವಾಗಲೂ ಕೂಡ ಅಪ್ಪು ಒಂದು 20 ಬಾರಿ ಬಂದಿರಬೇಕು ಕನಕಪುರಕ್ಕೆ. ಶಿವಣ್ಣವರು ಕೂಡ ಒಂದು 20-25 ಬಾರಿ ಬಂದಿರಬೇಕು. ಬಂಗಾರಪ್ಪನವ್ರ ಮಗಳು, ನಮ್ಮ ಹೆಣ್ಮಗಳು, ಅವ್ರೇನು ಹೊಸಪಲ್ಲ. ನನಗೂ ಅವರ ತಂದೆಗಿರೋ ಬಾಂಧವ್ಯ ತಮ್ಗೆಲ್ಲ ಗೊತ್ತೇ ಇದೆ. ಸೊ ಹಂಗೆ ಗೀತಾರವ್ರಿಗೆ. ಸೊ ಇವತ್ತು ಕನಕಪುರದಲ್ಲೇ, ಇದು ಕನಕಪುರ ಬೆಂಗಳೂರು ದಕ್ಷಿಣ ಜಿಲ್ಲೆ. ಹಿಂದೆ ಅವರ ತಂದೆಯವರು ರಾಮನಗರ ಬಿಡದಿ ಹತ್ರ ತೋಟ ಮಾಡಿದ್ರು. ಈಗ ಶಿವಣ್ಣವರು ಬಂದು ನಮ್ಮ ಕಸ್ಬಾದಲ್ಲೇ ತೋಟ ಮಾಡಿ ಇಲ್ಲೇ ಮನೆ ವಿಶ್ರಾಂತಿಗೋಸ್ಕರ ಇಲ್ಲೇ ಬಂದು ಇರ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ರು ಮುಂದಿನ ದಿನದಲ್ಲಿ ಓಟು ಕೂಡ ನಾನು ಇಲ್ಲೇ ಹಾಕೋತೀನಿ ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅವರಿಗೆ ಒಂದು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹಳ ಸಂತೋಷ. ನಮ್ಮೆಲ್ಲ MLAಗಳೆಲ್ಲ ಬಂದಿದ್ದಾರೆ. ನಮ್ಮ ಪೊನ್ನಣ್ಣವ್ರು ಬಂದಿದ್ದಾರೆ, ಕೊಡಗು MLA ಅವರು. ನಮ್ಮ ಸಿರ್ಸಿ MLA ಇವರು, ನಮ್ಮ ಗೀತನ್ ಮಾವ, ಬಂಗಾರಪ್ಪನವರ ತಂಗಿ, ಅವರ ಮಿಸಸ್ ತಮ್ಮ ಮಾಮೈದ, ಇವರು MLA, ಸಿರ್ಸಿ MLA. ನಮ್ಮ ನಾಯಕ ಅವರು ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿದ್ರು. ಇವರು ಶಿವಲಿಂಗೇಗೌಡರು, ನಮ್ಗೆ ಗೊತ್ತಿದ್ದಲ್ಲ, ಹಾಸನ್ ಟೈಗರ್. ಇವರು ಅರಸೀಕೆರೆ ಶಿವಲಿಂಗೇಗೌಡರು. ಇವರು ನಮ್ಮ ಶೃಂಗೇರಿ ರಾಜೇಗೌಡರು, ಅವರು MLA ಅವರು ಬಂದಿದ್ದಾರೆ. ಕೆಳಗಡೆ ಸೋಮಶೇಖರ್ ಇದ್ದಾರೆ, ಬೇರೆ MLAಗಳೆಲ್ಲ ಆಗ್ಲೇ ಬಂದಿದ್ರು. ನಂಜೇಗೌಡರು ಕೆಳಗಡೆ ಇದ್ದಾರೆ, AC ಶ್ರೀನಿವಾಸ್ ಇದ್ದಾರೆ, ನೆಲಮಂಗಲ ಶ್ರೀನಿವಾಸ್ ಇದ್ದಾರೆ, ರಂಗನಾಥ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಸೊ ಇವರೆಲ್ಲ ಬಂದು ನನಗೆ ಕೇಳ್ತಾ ಇದ್ರು, ಕನಕಪುರದ ರೋಡ್ ನೋಡ್ಬಿಟ್ಟು ಇದೇನು ಬೆಂಗಳೂರು ರೋಡಾ ಇದು ಕನಕಪುರ ರೋಡಾ ಅಂತ ಕೇಳ್ತಾ ಇದ್ರು. ನಾನು ಕಾಂಕ್ರೀಟ್ ರೋಡ್ ನೋಡ್ಬಿಟ್ಟು ನಾನು ನಮ್ಮ ಜನ ಕೊಟ್ಟ ಶಕ್ತಿನ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಇನ್ನು ಕೊನೆಯದು ಒಂದು ಆಸೆ ನಂದಿತ್ತು, ಮೆಡಿಕಲ್ ಕಾಲೇಜು. ಅದು ಸದ್ಯದಲ್ಲೇ ಟೆಂಡರ್ ಕೂಡ ಆಗಿದೆ. ಸದ್ಯದಲ್ಲೇ ಈ ಎಂಟ್ರೆನ್ಸ್ ಅಲ್ಲಿ ಆ ಮೆಡಿಕಲ್ ಕಾಲೇಜು, ಹಿಂದೆ ನಾನು ಮಾಡಿದ್ದು ಮೆಡಿಕಲ್ ಕಾಲೇಜು ಚಿಕ್ಕಬಳ್ಳಾಪುರಕ್ಕೆ ಹಾಕ್ಬಿಟ್ರು ಯಡಿಯೂರಪ್ಪನವರು. ಆದ್ರೆ ಮತ್ತೆ ನೀವು ಕೊಟ್ಟಂತ ಶಕ್ತಿಯಿಂದ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದ ಮೆಡಿಕಲ್ ಕಾಲೇಜ್ ಇನ್ನು ಮುಂದಕ್ಕೆ ಯಾರು ಕೂಡ ಬೆಂಗಳೂರಿಗೆ ಹೋಗುವಂತ ಸಂದರ್ಭ ಇಲ್ಲ ಇಲ್ಲಿ. ಅದು ಕೂಡ ಈಗ ಪ್ರಾರಂಭ ಆಗ್ತಾ ಇದೆ. ನಾನು ಯಾಕೆ ನಮ್ಮ MLAಗಳನ್ನೆಲ್ಲ ಕರೆಸಿದ್ದೀನಿ ಅಂದ್ರೆ, ನೀವು ಕೂಡ ಜನರ ಜೊತೆ ವಿಶ್ವಾಸ, ಹೆಣ್ಮಕ್ಳು, ಯುವಕರು, ಪುಟಾಣಿ ಮಕ್ಕಳು, ಆರೋಗ್ಯ ಎಲ್ಲ ಕೂಡ, ರೈತರು, ವೃತ್ತಿಪರರು, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಕ್ಷೇತ್ರದಲ್ಲಿ ನಿಮಗೂ ನಮ್ಮ ಮತದಾರರಿಗೂ ಒಂದು ಸಂಬಂಧ ಇರಲಿ ಅನ್ನೋ ದೃಷ್ಟಿಯಿಂದ ಅವರು ಕೂಡ ನೀವು ನೋಡಬೇಕು ಅಂತೇಳಿ ಕರೆದಿ ಎಲ್ಲ ಕೂಡ ಬಹಳ ಸಂತೋಷ ಪಟ್ಟಿದ್ದಾರೆ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ಬಂದಿದ್ದಾರೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ನಿಮ್ಮ ಸೇವೆ, ನೀವು ಕೊಟ್ಟಂತ ಪ್ರೀತಿ, ವಿಶ್ವಾಸ ನಾವು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ನನ್ನ ಸ್ನೇಹಿತರುಗಳು, ಶಾಸಕರುಗಳು ಸುಮಾರು 50 ಜನ, ಇನ್ನು ನಾಳೆ ನಾಳಿದ್ದು ಕೂಡ ಕೆಲವರೆಲ್ಲ ಬರ್ತಾರೆ. ಅಸೆಂಬ್ಲಿ ಸೆಷನ್ ನಡೀತಾ ಇದೆ. ಇಲ್ಲಾಂದ್ರೆ ಇನ್ನ ಬಹಳ ಜನ ಬಂದಿರೋರು, ಇನ್ನ ಬೇಕಾದಷ್ಟು ಜನ ಬರ್ತಾರೆ. ನಾನು ಯಾರು ಮಂತ್ರಿಗಳನ್ನ ದೊಡ್ಡ ಸ್ಟೇಜ್ ಅಂತ ನಾನು ಕರೆದಿಲ್ಲ. ಎಲ್ಲರೂ ಕೂಡ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತೇಳಿ ನಾನು ಆಹ್ವಾನಿಸಿದ್ದೆ. ಹಿಂದೆ ಮುಖ್ಯಮಂತ್ರಿ ಕರೆಸಿದ್ದೆ, ಮಂತ್ರಿಗಳು ಕರೆಸಿದ್ದೆ. ಈಗೂ ಕೂಡ ಬಹಳ ಜನ ಎಲ್ಲ ಬರೋರು ಇದ್ದಾರೆ. ಸೊ ಅದರಿಂದ ತಮ್ಮ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಪಡ್ತಾ ಇದ್ದೀರಾ. ಬಹಳ ಸಂತೋಷ. ನೀವೆಲ್ಲ ಈ ಒಂದು ಕನಕೋತ್ಸವದಲ್ಲಿ ಪ್ರತಿಯೊಂದು ಕುಟುಂಬದವರು 71,730 ಜನ ರಂಗೋಲೆ ಬಿಟ್ಟು
ಇಡೀ ದೇಶದಲ್ಲಿ ಒಂದು ದಾಖಲೆಯನ್ನು ನೀವು ನಿರ್ಮಾಣವನ್ನು ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ನಮ್ಮ ಗ್ಯಾರಂಟಿ ಏನು ಮಾತು ಕೊಟ್ಟಿದ್ದೆ ಆ ಮಾತನ್ನ ಮನೆ ಮುಂದೆ ರಂಗೋಲಿಯನ್ನು ಬಿಟ್ಟು ಎಲ್ಲ ಪಾಲ್ಗೊಂಡಿದ್ದೀರಿ. ನಮ್ಮ ಮುಸಲ್ಮಾನ್ ಬಾಂಧವರು ತಾಯಂದಿರು ಎಲ್ಲ ಮೆಹಂದಿ ಹಾಕಿದ್ರು. ಸುಮಾರು ಒಂದು 11,000 ಜನ ಮೆಹಂದಿ ಕೂಡ ಅವರ ಕೈಗಳಲ್ಲಿ ಹಾಕೊಂಡಿದ್ರು. ಹಂಗೆ ಎಲ್ಲ ಥರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಗೆಲ್ಲ ಒಳ್ಳೇದು ಮಾಡಲಿ. ಸುಮಾರು ಎಷ್ಟು ಜನಪ್ಪ ಇದು ಕ್ರಿಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು? ಜಿಲ್ಲೆಯಿಂದ 25,000 ಯುವಕರು ಕ್ರಿಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಟೇಡಿಯಂ ಕನಕಪುರದಲ್ಲಿ ಇನ್ನೊಂದು ಸ್ಟೇಡಿಯಂ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಕೊಟ್ಟಿರೋ ಶಕ್ತಿ ಇನ್ನ 2 ದಿನ ಮಾತಾಡ್ಬೇಕು, ಜಾಸ್ತಿ ಮಾತಾಡ್ಬೇಡ ಅಂತ ಹೇಳ್ದವನೇ ಸೂರಿ ಎಲ್ಲಿ ಇನ್ನ ಬೇರೆ ಬೇರೆ ಈಗ ಎಲ್ಲ ಈ ಕಾರ್ಯಕ್ರಮ ಇದೆ. ನಾನು ಹೋಗುದಿಲ್ಲ, ನಾನು ಇಲ್ಲೇ ಇರ್ತೀನಿ. ಇಲ್ಲೇ ತಲೆ ಕೆಡ್ಸ್ಕೊಬೇಡಿ, ಇಲ್ಲೇ ಇರ್ತೀನಿ. ಪಾಪ MLAಗಳೆಲ್ಲ ಕರ್ಕೊಂಡೋಗಿ ಊಟ ಹಾಕ್ಸ್ಬೇಕಾಗಿದೆ ಜೊತೆಲಿ ಕೂತ್ಕೊಂಡು. ಸೊ ಅದಕ್ಕೆ ಇನ್ನೂ ಒಂದು ಕಾರ್ಯಕ್ರಮ ಪಾರ್ಟಿಸಿಪೇಟ್ ಮಾಡ್ತೀನಿ. ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ 1 ಕೋಟಿಯ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೊಟ್ಟ ಮಾತಿಗೆ ತಪ್ಪದ ಇಟ್ಟ ಗುರಿಯನ್ನ ತಲುಪುವ ಕಾರ್ಯಚತುರ DK ಶಿವಕುಮಾರ್ ಸರ್ ಹಾಗೆ DK ಸುರೇಶ್ ಸರ್ಗೆ ವಂದನೆಗಳು. ವೇದಿಕೆ ಮೇಲಿರುವಂತಹ ಎಲ್ಲ ದಿಗ್ಗಜರು, ಎಲ್ಲ ನಾಯಕರಿಗೆ ವಂದನೆಗಳನ್ನ ಹೇಳ್ತಾ ಕನಕಪುರ ಲೆಟ್ಸ್ ಗೋ DK DK DK. ಎಲ್ಲ ನಮ್ಮ ಕನಕಪುರದಲ್ಲೇ ಮಾಡಿಸಿರುವಂತ ರೇಷ್ಮೆನ ಎಲ್ಲರಿಗೂ ಕೂಡ ಕನಕಪುರ ರೇಷ್ಮೆನ ಮುಂದಕ್ಕೆ ಪ್ರಸಿದ್ಧಿ ಮಾಡಬೇಕು ಅಂತೇಳಿ ಕನಕಪುರದಲ್ಲೇ ಈ ರೇಷ್ಮೆನ ತಯಾರು ಮಾಡಿ ಇಲ್ಲೇ ಮಾಡಿಸಿ ಎಲ್ಲ ಅತಿಥಿಗಳಿಗೂ ಆಗ್ತಾ ಇದ್ದೀವಿ. ನೀವು ಬೆಳೆದ ರೇಷ್ಮೆ ಇದು, ನೀವು ಮೂರಿನಲ್ಲಿ ಬೆಳೆದ ರೇಷ್ಮೆ. ನಾನಿರುವುದೇ ನಿನಗಾಗಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.